ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಸ್ಪೆಷಲ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಏನಪ್ಪ ಇವತ್ತು ಸ್ಪೆಷಲ್ ವಿಡಿಯೋ ಅಂತಂದರೆ ಮೊಟ್ಟೆ ಕೋಳಿ ಸಾರು ಮಾಡ್ತಾ ಇದ್ದೀನಿ ನಾನು. ನಮ್ಮ ಮನೆಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಆ ಸಾಂಬಾರು, ಮೊಟ್ಟೆ ಕೋಳಿ ಸಾರು ಹಾಗೆ ಮುದ್ದೆ. ಏನಂತಂದರೆ ಇವತ್ತು ಸ್ಪೆಷಲ್ ಏನಂತಂದರೆ ಎಲ್ಲರೂ ಸೇರ್ಕೊಂಡು ಮನೆಯಿಂದ ಹೊರಗೆ ಹಾಕ್ಬಿಟ್ಟಿದ್ದಾರೆ ನನ್ನ. ಯಾಕೆ ಹೊರಗಡೆ ಇವತ್ತು ಹೊಲದಲ್ಲಿ ಅಡುಗೆ ಮಾಡಬೇಕು ಅಂತ ಪ್ಲಾನ್ ಇತ್ತು. ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಮಳೆ ಬರೋ ಕಾರಣ ಹೊಲಕ್ಕೆ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಮನೆ ಮುಂದ್ಗಡೆನೇ ಅಡುಗೆ ಮಾಡ್ಕೊಂಡು ತಿಂತಾಯಿದ್ವಿ ಇವತ್ತು. ಮಸಾಲೆ ಜೋಡಿಸ್ಕೊಳ್ಳೋದಕ್ಕೆ ಎಲ್ಲ ಐಟಮ್ನೂ ಸಹ ಹೊರಗೆ ತಂದ್ಕೊಂಡಿದ್ದೀವಿ. ಒಂದು ಕೊಡಪನ ನೀರು ತಂದ್ಕೊಂಡಿದ್ದೀವಿ. ಹಾಗೆ ನಮ್ಮ ತಮ್ಮನ ಹೆಂಡ್ತಿಯವರು ಸುನೀತಾ ಅವರೇ ಏನು ಮಾಡ್ತಾಯಿದ್ದೀರಾ? ಸಾಂಬಾರಿಗೆ ಜೋಡಿಸ್ತಾ ಇದ್ದೀವಿ ನಾವು. ನೋಡ್ರಿ, ಸಾಂಬಾರಿಗೆ ಜೋಡಿಸ್ತಾ ಇದ್ದೀವಿ. ಒಂದೊಂದು ಸಲ ಈ ರೀತಿ ಮಾಡ್ಕೊಂಡು ತಿಂತಿರ್ಬೇಕು, ಚೆನ್ನಾಗಿರುತ್ತೆ ಅಲ್ಲ ಸುನೀತಾ? ಹೌದು, ತುಂಬ ಚೆನ್ನಾಗಿರುತ್ತೆ. ಈ ಥರ ವಾತಾವರಣ, ಮಳೆ ಬರ್ತಾ ಇದೆ, ಪುಟ್ಟು ಮಳೆ ಬರ್ತಾ ಇದೆ. ಇದ್ರ ಜೊತೆಗೆ ನಾವು ಈಗ ಇಲ್ಲಿ ಅಡುಗೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಎಲ್ಲ ಮಸಾಲೆ ಜೋಡಿಸ್ಕೊಂಡು ಆದಮೇಲೆ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಅಡುಗೆ ಮಾಡೋಣ. ಚಿಕನ್ನ ತೊಳೆದು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಆದರೆ ಒಂದು ಮಾತು ಮಾತ್ರ ಅಲ್ಲಿ ಇಲ್ಲಿ ಕೇಳ್ತಾ ಇದ್ದೀನಿ, ಚಿಕನ್ನ ತೊಳಿಬಾರ್ದು, ಬ್ಯಾಕ್ಟೀರಿಯಾ ಎಲ್ಲ ತುಂಬ ಹರಡುತ್ತೆ ಅಂತ ಹೇಳ್ತಾರೆ. ಆದರೆ ನಮಗೆ ಸಮಾಧಾನನೇ ಆಗೋದಿಲ್ಲ. ಚಿಕನ್ನ ತೊಳಿಲ್ದಂಗೆ ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕೆ ಸಮಾಧಾನನೇ ಆಗೋದಿಲ್ಲ. ಕುಕ್ಕರ್ ಇಟ್ಟಿದ್ದೀವಲ್ಲ, ಈಗ ಆಯಿಲ್ ಹಾಕ್ಕೊಳ್ಳೋಣ ಚೆನ್ನಾಗಿ. ಪುದೀನ ಹಾಕ್ಕೊಳ್ಳೋಣ ಈಗ ಒಗ್ಗರಣೆಗೆ. ಪುದೀನ ಚೆನ್ನಾಗಿ ಡ್ರೈ ಆಗ್ತಿದೆ. ಈಗ ಚಿಕನ್ ಹಾಕೊಳ್ಳುವ ಸಮಯ. ಪುದೀನ ಫ್ಲೇವರ್ ಘಮ ಅಂತಿದೆ. ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಏನಮ್ಮ ಇದು? ಯಾಕೆ ಸ್ಕೂಲಿಗೆ ಹೋಗಿಲ್ಲ ಇವತ್ತಿನ? ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಧೃತಿ, ಅಡುಗೆ ಮಾಡೋದು ಕಲಿತದ್ಯಾ ನೀನು? ಯಾಕೆ ಸ್ಕೂಲಿಗೆ ಹೋಗಿಲ್ಲ? ಓ ಮೆಲ್ಲಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ. ನೋಡು ಉಪ್ಪು ಹಾಕಿದ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಅಂದರೆ ಒಂದೆರಡು ವಿಷಲ್ ಬರೋ ಹಾಗೆ ಬೇಯಿಸ್ಕೊಳ್ಳೋಣ. ಒಂದು ಚೊಂಬು ಪೂರ್ತಿ ನೀರು ಹಾಕಿದ್ದೀನಿ ನಾನು. ಈಗ ಒಂದೆರಡು ವಿಷಲ್ ಬರಬೇಕಿದು. ನಾನು ಮಸಾಲೆಗೆ ಏನೇನು ಹಾಕ್ಕೊಂಡಿದ್ದೀನಿ ಅಂತೆ, ಶುಂಠಿ, ಬೆಳ್ಳುಳ್ಳಿ, ಕಾಯಿ ತುರಿ, ಹಾಗೆ ಕೊತ್ತಂಬರಿ, ಟೊಮೊಟೊ, ಈರುಳ್ಳಿ, ಜೊತೆಗೆ ಧನಿಯಾ ಪುಡಿನ ಹಾಕ್ಕೊಳ್ತೀನಿ, ಮನೆಯಲ್ಲೇ ಮಾಡಿರೋದನ್ನ, ಖಾರದ ಪುಡಿ. ಮೊಟ್ಟೆ ಕೋಳಿ ಬೇಯ್ತಿದೆ ಕುಕ್ಕರಲ್ಲಿ. ಅದು ವಿಷಲ್ ಹೊಡೆಯೋಷ್ಟೊತ್ತಿಗೆ ನಮ್ಮ ತಮ್ಮನ ಹೆಂಡ್ತಿ ಅಂದರೆ ಸುನೀತಾ ಫ್ರೀ ಇದ್ದಾಳೆ. ಇವ್ರಿಗೆ ಕೊಡೋಣ, ಮಿಕ್ಸಿಯಲ್ಲಿ ಇಟ್ಕೊಂಡ್ಬಂದ್ಬಿಡು ಸುನೀತಾ. ಮಿಕ್ಸಿಯಲ್ಲಿ ಡಿಲ್ ಅಂದ್ಕೊಂಡ್ಬಿಡು. ಅಷ್ಟೊತ್ತಿಗೆ ಅಜ್ಜಿ ಹತ್ರ ಮಾತಾಡ್ತಿರ್ತೀನಿ ನಾನು ಬೇಯಷ್ಟೊತ್ತಿಗೆ ಕೋಳಿ. ಅಮ್ಮ ನೀನು ಬರ್ತಿದ್ದ ಏನು ತಂದ್ಕೊಡ್ಬೇಕು? ನಿಮಗೆ ಕಾರ್ ಕೊಡಿಸ್ಬೇಕು ಅಂತ ಇದೀನಿ ನಾನು. ಖಾರ? ಮಕ್ಳಾಡ್ತಾರಲ್ಲ ಅಂತ ಖಾರ. ಅಂತ ಕಾರಲ್ಲಮ್ಮ, ಯೂಟ್ಯೂಬ್ ಚೆನ್ನಾಗಿ ದುಡ್ಡು ಬರುತ್ತೆ ನೋಡು. ಅವಾಗ ದೊಡ್ಡ ಕಾರ್ ಕೊಡ್ಸಲ್ಲ, ಅಂತ ಸಣ್ಣ ಕಾರೇ ಕೊಡ್ಸೋ ಏನಾಗಲ್ಲ. ಆಡ್ತಿ ಅದ್ರಾಗೆ ದೊಡ್ಡ ಕಾರ್ ಕೊಡ್ಸೋದು ದುಡ್ಡೆಲ್ಲ ಇಂಪ್ರೂವ್ ಆದಾಗ. ಅಲ್ಲ, ಎಂತ ಟಾಂಗ್ ಕೊಡ್ತಿಯಲ್ಲ ನೀನು. ಆಗಲ್ಲ ಅಂತೇಳಿ ಇಂಡೈರೆಕ್ಟ್ ಹೆಂಗ್ ಹೇಳಿದ್ರು ನಮ್ಮಮ್ಮ ಅಜ್ಜಿ. ಏನ್ ಮಾಡ್ತೀವಿ ಮತ್ತೆ ಸಣ್ಣ ಆಟ ಮಕ್ಕಳ ಕಾರ್ ಕೊಡ್ಸಿದ್ರೆ ಸಾಕು. ನಾನು ಆಟ ಆಡ್ತೀನಿ ನಿಮ್ಮ ಮಕ್ಕಳ ಜೊತೆಗೆ. ಒಳ್ಳೆ ಇಲ್ಲೇ ಕುತ್ಕ ಹೋಗ್ಬೇಡ ಅಂತ ಹೇಳ್ತಾರೆ ಹುಡುಗರು. ಅದೇ ಕೊಡ್ತೀನಿ, ಅದೇ ಆಡ್ಕೊಂತ. ನಾನೇನೋ ನಿನಗೆ ಚೆನ್ನಾಗಿ ದುಡ್ಡು ಮಾಡಿ ನಾನು ಕೊಡ್ಸು, ಎಲ್ಲರೂ ಕುತ್ಕೊಂಡು ಹೋಗೋಣ. ಎಲ್ಲರೂ ಅಮ್ಮ, ಎಲ್ಲರೂ ಕುತ್ಕೊಳಕ್ಕಾಗಲ್ಲ. 4 ಜನ ಇಲ್ಲಿ 7 ಜನ ಅಷ್ಟೇ ಕುತ್ಕೊಳಕ್ಕಾಗಲ್ಲ. ಅಲ್ಲೇ ದೇವಸ್ಥಾನಕ್ಕೆ ಹೋಗ್ಬಿಡೋಣ. ಹನಿಯಾಗಿ ಮಳೆ ಬರ್ತಾ ಇದೆ. ಈ ಮಳೆ ಜೊತೆಗೆ ಮೊಟ್ಟೆ ಕೋಳಿ ಸಾರು ಸೂಪರ್ ಆಗಿರುತ್ತೆ. ಜೊತೆಗೆ ಮುದ್ದೆ, ವಾತಾವರಣ ಚೆನ್ನಾಗಿದೆ.
5 ವಿಷಲ್ ಓಡಿಸಿದ್ವಿ. ಚೆನ್ನಾಗಿ ಈಗ ನೋಡಿ ಎಷ್ಟು ಬೆಂದಿದೆ ಚೆನ್ನಾಗಿ. ಇದನ್ನ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡು ರುಬ್ಬಿರುವ ಮಸಾಲೆನ ಹಾಕಿ ಕುದಿಸ್ಕೊಂಡ್ಬಿಡೋಣ. ಜೊತೆಗೆ ಈ ಮಸಾಲೆನು ಮನೆಯಲ್ಲೇ ಮಾಡಿದ ಧನಿಯಾ ಪೌಡರನ್ನು ನಾನು 2 ಚಮಚ ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿದ ಖಾರದ ಪುಡಿಯನ್ನು 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಖಾರ ಇರಲಿ. ಈಗ ಮತ್ತೆ ಕಲಿಸೋಣ. ಮೊಟ್ಟೆ ಕೋಳಿ ಸ್ಪೆಷಲ್ ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಕುದಿಯೋ ಸಾರಿಗೆ ಹಾಕ್ಕೊಬೇಕು. ಚೆನ್ನಾಗಿ ಕುದಿಲೀಗ. ಮುದ್ದೆ ತಯಾರಾಗ್ತಾ ಇದೆ. ಮುದ್ದೆ ಮಾಡ್ತಾ ಇದೀನಿ ನೋಡಿ, ನಮ್ಮ ಅಜ್ಜಿ ಮುದ್ದೆ ಮಾಡ್ತಾ ಇರೋದು. ಅಜ್ಜಿ ಮಾಡಿದ ಮುದ್ದೆ ಕೂಡಿಸ್ತಾ ಇದ್ದಾರೆ ಅಜ್ಜಿ. ಇದು ಒಬ್ಬೊಬ್ಬ ಅಂದ್ರೆ ಒಂದು 7 ಮುದ್ದೆ ಆಗುತ್ತೆ. ಸಾರು ಕುದಿತಾ ಇದೆ, ಊಟಕ್ಕೆ ತಯಾರಾಗ್ತಿದೆ ಸಾರು. ಸಾರು ಚೆನ್ನಾಗಿ ಕುದಿತಾ ಇದೆ. ಹಾಗೆ ಅಜ್ಜಿ ಮುದ್ದೆನ ತಟ್ತಾ ಇದ್ದಾರೆ. ಮುದ್ದೆ ಆಯಿತು, ಬಿಸಿ ಬಿಸಿ ಮುದ್ದೆ, ಬಿಸಿ ಬಿಸಿ ಮೊಟ್ಟೆ ಕೋಳಿ ಸಾರು. ಸೂಪರು ಸೂಪರು. I'm going with you and I will get to the other side. Sinking in, I know this feels right. Catching a breeze, love moving through me like a wildfire, like a wildfire. ಅಮ್ಮ, ಸಾಂಬಾರು ಹೆಂಗೈತೆ? ಸೂಪರ್ 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 ಸಾಂಬಾರು ಹೆಂಗೈತೆ ಆಂಟಿ? ಸೂಪರು ಸೂಪರ್. ನಮ್ಮ ಡೈಲಾಗ್. ಊಟ ಮಾಡಿದಾದ್ಮೇಲೆ ಪಾತ್ರೆ ತೊಳೆಯೋದೇ ಕೆಲಸ ಅಲ್ಲಮ್ಮ? ಅಮ್ಮ, ಊಟ ಉಣ್ಣೋದು, ಪಾತ್ರೆ ತೊಳೆಯೋದು. ಆಂಟಿ ಅತ್ತೆ ಸೊಸೆ ಪಾತ್ರೆ ತೊಳಿತಾ ಇದ್ದಾರೆ. ಸ್ವಲ್ಪ ತಲೆನೋವ್ತಾ ಇತ್ತು, ಹಾಗಾಗಿ ಟೀ ಮಾಡ್ಕೊಳ್ತಾ ಇದ್ದೀನಿ. ಡಯಟಲ್ಲಿದ್ರೂ ಸಹ ಟೀ ಕುಡಿಯೋ ಅಭ್ಯಾಸ ಹೋಗೋದೇ ಇಲ್ಲ. ನಾನು 2 ದಿನಕ್ಕೊಂದ್ಸಲ ಆದರೂ ಟೀ ಮಾಡ್ಕೊಂಡು ಕುಡಿತೀನಿ. ಯಾಕೆಂದರೆ ಟೀ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ಸಕ್ಕರೆ ಏನು ಹಾಕಲ್ದೆ ಬರೀ ಹಾಲು ಟೀ ಪುಡಿನ ಕುದಿಸ್ಕೊಂಡು ಕುಡಿತೀನಿ. ಸ್ವಲ್ಪ ತಲೆನೋವ್ತಿತ್ತು, ಹಾಗಾಗಿ ಇವತ್ತು ಕುಡಿಲೇಬೇಕು ಅಂತ ಅನಿಸ್ತು, ಹಾಗಾಗಿ ಕುಡಿತಾ ಇದ್ದೀನಿ. ನೋಡಿದ್ರಲ್ಲ, ಇವತ್ತಿನ ವ್ಲಾಗು ಹೀಗಿತ್ತು. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.